ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಈ ದಿನ ಏಕಾದಶಿಯ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ದಿನ ಯಾವ ಏಕಾದಶಿ ಅಂತಂದರೆ ಕಾರ್ತಿಕ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪ್ರಬೋಧಿನಿ ಏಕಾದಶಿ. ಈ ಏಕಾದಶಿಯ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮೊದಲು ಎಲ್ಲರಿಗೂ ಸ್ವಾಗತ ಮತ್ತು ಗುರುಪ್ರಣಾಮವನ್ನು ಹೇಳಿ ಈ ಏಕಾದಶಿಯ ಮಹಿಮೆಯನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. होमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् नामिने. नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಪ್ರಬೋಧಿನಿ ಏಕಾದಶಿ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದನ್ನ ನಾರದ ಮುನಿಯವರು ಬ್ರಹ್ಮದೇವರ ಹತ್ರ ಕೇಳ್ತಾ ಇದ್ದಾರೆ. ಈ ಏಕಾದಶಿ ಮಹಿಮೆಯನ್ನ ಹೇಗೆ ಇದನ್ನು ಆಚರಣೆ ಮಾಡಬೇಕು, ಇದು ಮಹಾತ್ಮೆನ ನನಗೆ ಹೇಳಿ ಅಂತ ನಾರದ ಮುನಿ ಏನು ಮಾಡ್ತಾ ಇದ್ದಾರೆ, ಬ್ರಹ್ಮದೇವರ ಹತ್ರ ಕೇಳ್ತಾ ಇದ್ದಾರೆ. ನಾರದರು ಕೇಳುತ್ತಾರೆ, ಏ ಪಿತಾಮಹ ಬ್ರಹ್ಮದೇವರೇ, ಪ್ರಬೋಧಿನಿ ಏಕಾದಶಿಯ ಮಹಾತ್ಮೆ ನನಗೆ ಹೇಳಿರಿ. ಬ್ರಹ್ಮದೇವರು ಹೇಳುತ್ತಾರೆ, ಎಲೇ ಋಷಿ ಶ್ರೇಷ್ಠನಾದ ನಾರದ, ಪ್ರಬೋಧಿನಿ ಏಕಾದಶಿಯ ಮಹಾತ್ಮೆಯು ಸರ್ವ ಪಾಪಗಳನ್ನು ನಾಶ ಮಾಡುವಂಥದ್ದು ಮತ್ತು ಪುಣ್ಯವನ್ನು ಕೊಡುವಂಥದ್ದು ಮತ್ತು ಜನರಿಗೆ ಮುಕ್ತಿಯನ್ನು ಕೊಡುವಂಥದ್ದು ಇರುವುದು. ನಾರದ, ಕೇಳುವಂತನಾಗು. ಪಾಪ ನಾಶ ಮಾಡುವಂತ ಈ ಕಾರ್ತಿಕ ತಿಂಗಳದಲ್ಲಿಯ ಪ್ರಬೋಧಿನಿ ಏಕಾದಶಿಯು ಎಲ್ಲಿಯವರೆಗೆ ಬಂದಿರುವುದಿಲ್ಲ ಅಲ್ಲಿಯವರೆಗೆ ಭಾಗೀರಥಿ ಗಂಗಾ ನಾನೇ ಪಾಪ ನಾಶ ಮಾಡುವವಳು ಎಂದು ಪೃಥ್ವಿಯ ಮೇಲೆ ಗರ್ಜನೆ ಮಾಡುತ್ತಿರುತ್ತಾಳೆ. ಅದರಂತೆಯೇ ಪುಷ್ಕರ ತೀರ್ಥವು ಎಲ್ಲ ಸಮುದ್ರಗಳು ಮತ್ತು ಪುಣ್ಯ ಸರೋವರಗಳು ಈ ಪ್ರಬೋಧಿನಿ ಏಕಾದಶಿ ಬಂದಿರುವುದಿಲ್ಲವೋ ಅದುವರೆಗೆ ನಾವೇ ಪುಣ್ಯವಂತರು ಎಂದು ತಮ್ಮ ಶ್ರೇಷ್ಠತ್ವವನ್ನು ಹೇಳಿಕೊಳ್ಳುತ್ತವೆ. ಪ್ರಬೋಧಿನಿ ಏಕಾದಶಿಯು ಒಂದು ಉಪವಾಸ ಮಾಡಿದರೆ ಮನುಷ್ಯನು 1000 ಅಶ್ವಮೇಧ ಮತ್ತು 100 ರಾಜಸೂಯ ಯಜ್ಞ ಮಾಡಿದ ಫಲವು ದೊರೆಯುತ್ತದೆ. ನಾರದರು ಕೇಳುತ್ತಾರೆ, ಪಿತಾಮಹನಾದ ಬ್ರಹ್ಮದೇವರೇ, ಪ್ರಬೋಧಿನಿ ಏಕಾದಶಿಯ ದಿವಸ ಒಂದು ವೇಳೆ ಭೋಜನ ಮಾಡಿದರೆ ಯಾವ ಫಲವು ದೊರೆಯುತ್ತದೆ? ನಕ್ತ ಭೋಜನ ಮಾಡಿದರೆ ಎಷ್ಟು ಪುಣ್ಯ ಬರುವುದು ಎಂಬುದನ್ನು ನನಗೆ ಸವಿಸ್ತಾರವಾಗಿ ಹೇಳಿರಿ. ಬ್ರಹ್ಮದೇವರು ಅನ್ನುತ್ತಾರೆ, ನಾರದ, ಆ ಪ್ರಬೋಧಿನಿ ಏಕಾದಶಿ ಏಕಭುಕ್ತನಾದರೆ, ಅಂದರೆ ಒಂದು ಜನ್ಮದಲ್ಲಿ ಮಾಡಿರುವ ಪಾಪಗಳೆಲ್ಲವೂ ನಾಶವಾಗುತ್ತದೆ. ನಕ್ತರತ ಮಾಡಿದರೆ 2 ಜನ್ಮದ ಪಾಪಗಳು ನಾಶವಾಗುತ್ತವೆ ಮತ್ತು ಉಪವಾಸ ಮಾಡಿದರೆ 7 ಜನ್ಮದ ಪಾಪಗಳೆಲ್ಲವೂ ನಾಶವಾಗುತ್ತದೆ. ದುಗ್ಧ ಮಾಶ್ವ ಯಂಜಿ ತ್ವಜಂ ಕಾರ್ತಿಕೆ ದ್ವಿದಲಂ ತ್ಯಜೇತ್. ಎಲೆ ಮಗನಾದ ನಾರದ, ಈ ಪ್ರಬೋಧಿನಿ ಏಕಾದಶಿಯು ಅತ್ಯಂತ ದುರ್ಲಭ ಮತ್ತು ಅಪ್ರಾಪ್ಯ ಇರುವಂತಹ ಫಲವನ್ನು ದೊರಕಿಸಿಕೊಡುತ್ತದೆ. 3 ಲೋಕದಲ್ಲಿ ದೊರೆಯುವಂಥ ವರವು ಈ ಏಕಾದಶಿಯನ್ನು ಮಾಡುವುದರಿಂದ ಸಿಗುತ್ತದೆ ಮತ್ತು ಏಕಾದಶಿಯು ನಾವು ಬೇಡಿದಂಥ ಫಲವನ್ನು ಕೊಡುತ್ತದೆ. ನಿಮ್ಮ ಪಾಪವು ಮೇರು ಪರ್ವತದಷ್ಟು ಇದ್ದರೂ ಆ ಎಲ್ಲ ಪಾಪಗಳು ಪ್ರಬೋಧಿನಿ ಏಕಾದಶಿ ಉಪವಾಸ ಮಾಡಿದರೆ ಸುಟ್ಟು ಭಸ್ಮವಾಗುತ್ತದೆ. 1000 ಜನ್ಮದಲ್ಲಿ ಮಾಡಿದ ಪಾಪಗಳು
ಪ್ರಬೋಧಿನಿ ಏಕಾದಶಿಯ ದಿನ ರಾತ್ರಿ ಜಾಗರಣೆ ಮಾಡಿದರೆ ಹತ್ತಿಯು ಹೇಗೆ ಒಂದು ಕ್ಷಣದಲ್ಲಿ ಸುಟ್ಟು ಭಸ್ಮವಾಗುವುದೋ ಹಾಗೆ ಸಹಜವಾಗಿ ಸುಟ್ಟು ಭಸ್ಮವಾಗುತ್ತದೆ. ಹೇ ಮುನಿಶ್ರೇಷ್ಠ, ಯಾವ ಮನುಷ್ಯನು ಈ ಪ್ರಬೋಧಿನಿ ಏಕಾದಶಿಯ ಉಪವಾಸ ಮನಸ್ಸಿನಿಂದ ಮಾಡುವನೋ ಅಂಥವನಿಗೆ ಸಂಪೂರ್ಣ ಫಲವು ಸಿಗುತ್ತದೆ. ಅವನ ಪುಣ್ಯವು ಮೇರು ಪರ್ವತದಷ್ಟು ಬೆಳೆಯುತ್ತದೆ. ಯಾವನು ವಿಧಾನವಿಲ್ಲದೆ ಮಾಡುವನೋ ಅವನಿಗೆ ಅದರ ಫಲವು ಸಿಗುವುದಿಲ್ಲ. ಯಾವ ಮನುಷ್ಯನು ಕೇವಲ ಪ್ರಬೋಧಿನಿಯ ಏಕಾದಶಿಯ ಉಪವಾಸದ ಚಿಂತನೆ ಮಾಡುವನೋ ಅವನ 100 ಜನ್ಮದಲ್ಲಿಯ ಪಾತಕಗಳು ನಾಶವಾಗುವವು. ಪ್ರಬೋಧಿನಿ ಏಕಾದಶಿಯ ಜಾಗರಣೆ ಮಾಡುವ ಮನುಷ್ಯನ ಪಿತೃಗಳು ಪಾಪ ಪೂರ್ವ ಕರ್ಮದಿಂದ ನರಕದಲ್ಲಿ ಇದ್ದರೂ ಸಹ ಮುಕ್ತರಾಗಿ ವಿಷ್ಣು ಲೋಕಕ್ಕೆ ಪ್ರಾಪ್ತರಾಗುತ್ತಾರೆ. ಹೇ ಮುನಿಶ್ರೇಷ್ಠ ನಾರದನೇ, ಪ್ರಬೋಧಿನಿ ಏಕಾದಶಿಯು ಮನುಷ್ಯನ ಬ್ರಹ್ಮಹತ್ಯಾ ಪಾಪವನ್ನು ಸಹ ನಾಶ ಮಾಡುತ್ತದೆ. ಬ್ರಾಹ್ಮಣರಿಗೆ ಅಶ್ವಮೇಧ ಯಜ್ಞವನ್ನು ಮಾಡಿದರೂ ಯಾವ ಫಲವು ಸಿಗುವುದಿಲ್ಲವೋ ಆ ಫಲವು ಪ್ರಬೋಧಿನಿ ಏಕಾದಶಿಯ ದಿನ ಜಾಗರಣೆ ಮಾಡಿದ ಮಾತ್ರದಿಂದಲೇ ಅನಾಸಾಯವಾಗಿ ದೊರೆಯುತ್ತದೆ. ಆ ಫಲವು ಸರ್ವ ತೀರ್ಥದಲ್ಲಿ ಸ್ನಾನ ಮಾಡಿದರೂ ಮತ್ತು ಗೋದಾನ, ಸುವರ್ಣದಾನ ಮತ್ತು ಪೃಥ್ವಿದಾನ ಮಾಡಿದರೂ ದೊರೆಯುವುದಿಲ್ಲ. ನಾರದ, ಯಾವನು ಈ ಪ್ರಬೋಧಿನಿ ಏಕಾದಶಿಯ ವ್ರತ ಮಾಡುತ್ತಾನೋ ಅವನು ಹುಟ್ಟಿದ ಕುಲ ಪುಣ್ಯವಂತಾಗುವುದು ಅಲ್ಲದೆ ಅವನ ಕುಲದಲ್ಲಿ ಪುಣ್ಯವಂತರು ಜನಿಸುವರು. ಹಾಗೂ ಈ ಪ್ರಬೋಧಿನಿ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಮಾಡಿದರೆ ಅವನ ಮನೆಯಲ್ಲಿ 3 ಲೋಕದಲ್ಲಿಯೂ ಎಲ್ಲ ತೀರ್ಥಗಳು ವಾಸ ಮಾಡುತ್ತವೆ. ಆದ್ದರಿಂದ ಎಲ್ಲ ಕೆಲಸವನ್ನ ಬದಿಗಿಟ್ಟು ಚಕ್ರಧಾರಿಯಾದ ವಿಷ್ಣು ಪ್ರಸನ್ನವಾಗಬೇಕಾದರೆ ಅದರ ಸಲುವಾಗಿ ಹರಿಪ್ರಬೋಧಿನಿ ಏಕಾದಶಿ ವ್ರತವನ್ನು ಮಾಡಲೇಬೇಕು. ಯಾವನು ಈ ಏಕಾದಶಿಯ ಉಪವಾಸವನ್ನು ಮಾಡುತ್ತಾನೋ ಅವನು ಜ್ಞಾನಿಯೂ ತಪಸ್ವಿ, ಯೋಗಿಯು ಮತ್ತು ಜಿತೇಂದ್ರಿಯನು ಎಂದು ತಿಳಿಯಬೇಕು. ಹೀಗೆ ಏಕಾದಶಿಯ ಧರ್ಮ ಸಾರವಿರುವುದು ಮತ್ತು ಅದು ವಿಷ್ಣುವಿನ ಪ್ರೀತಿಯದಿರುವುದು. ಆದ್ದರಿಂದ ಈ ಏಕಾದಶಿಗೆ ಒಮ್ಮೆಯಾದರೂ ಉಪವಾಸ ಮಾಡಿದರೆ ಆ ಮನುಷ್ಯನು ಮುಕ್ತಿಗೆ ಪ್ರಾಪ್ತನಾಗುತ್ತಾನೆ ಮತ್ತು ಆ ಮನುಷ್ಯನು ಪುನರ್ಜನ್ಮ ತಾಳುವುದಿಲ್ಲ. ಪ್ರಬೋಧಿನಿ ಏಕಾದಶಿಯ ಜಾಗರಣೆ ಮಾಡಿದಲ್ಲಿ ಕಾಯ ವಾಚ ಮನಸ್ಸ ಮಾಡಿರುವ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಸ್ವತಃ ಪರಮಾತ್ಮನಾದ ಗೋವಿಂದನೇ ಆ ಪಾಪಗಳನ್ನು ನಾಶ ಮಾಡುತ್ತಾನೆ. ಹೇ ನಾರದ, ಈ ಏಕಾದಶಿಯ ದಿವಸ ಮನುಷ್ಯನು ಜನಾರ್ದನನ ಪ್ರೀತ್ಯಾರ್ಥ ದಾನಗಳನ್ನು ಮತ್ತು ಜಪ ತಪಗಳು ಹೋಮಾದಿಗಳನ್ನು ಮಾಡುತ್ತಾನೋ ಅವನು ಅಕ್ಷಯನಾಗುತ್ತಾನೆ. ಈ ವ್ರತದ ಮಾತ್ರದಿಂದ ಜನಾರ್ದನನನ್ನು ಸಂತುಷ್ಟವಾಗುತ್ತಾನೆ ಮತ್ತು ಅವನಿಗೆ ವಿಷ್ಣು ಲೋಕವು ಪ್ರಾಪ್ತವಾಗುತ್ತದೆ ಮತ್ತು ಅವನ ಬಾಲ್ಯದಲ್ಲಿ, ತರುಣತನದಲ್ಲಿ ಮತ್ತು ಮುಪ್ಪಿನಲ್ಲಿ ಏನು ಚಿಕ್ಕ ಪುಟ್ಟ ಪಾಪಗಳನ್ನು ಮಾಡಿದ್ದು ಈ ಏಕಾದಶಿಯ ದಿನ ಭಗವಂತನ ಪೂಜೆ ಮಾಡುವುದರಿಂದ ಎಲ್ಲವೂ ತೊಳೆದು ಹೋಗುತ್ತದೆ. ಚಂದ್ರ ಸೂರ್ಯ ಗ್ರಹಣದಲ್ಲಿ ಸ್ನಾನ ಮಾಡಿದ ಪುಣ್ಯವು ದೊರೆಯುತ್ತದೆ. ಅದರ 1000 ಪಟ್ಟು ಪುಣ್ಯವು ಈ ಏಕಾದಶಿಯ ರಾತ್ರಿ ಜಾಗರಣೆ ಮಾಡುವುದರಿಂದ ದೊರೆಯುತ್ತದೆ. ಮನುಷ್ಯನು ಆರಂಭ್ಯ ಬೇಕಾದಷ್ಟು ಪುಣ್ಯ ಸಂಪಾದನೆ ಮಾಡಿರಬಹುದು, ಆದರೆ ಕಾರ್ತಿಕ ಏಕಾದಶಿಯ ವ್ರತ ಮಾಡಿದರೆ ಅದು ಎಲ್ಲವೂ ಸಮೃದ್ಧಿಯಾಗುತ್ತದೆ. ಹೇ ನಾರದ, ಯಾವನು ವಿಷ್ಣು ಪ್ರೀತ್ಯಾರ್ಥ ಕಾರ್ತಿಕ ತಿಂಗಳಲ್ಲಿ ಯಾವ ನಿಯಮಗಳನ್ನು ಪಾಲಿಸುವುದಿಲ್ಲವೋ ಅವನಿಗೆ ಆ ಜನ್ಮದಲ್ಲಿ ಮಾಡಿದ ಪುಣ್ಯವು ಪ್ರಾಪ್ತವಾಗುವುದಿಲ್ಲ. ಆದ್ದರಿಂದ ಮುನಿಶ್ರೇಷ್ಠನಾದ ನಾರದನೇ, ಯಾವ ಕಾರ್ತಿಕ ತಿಂಗಳಲ್ಲಿ ಮನುಷ್ಯನು ಪರನ್ನ ವರ್ಜಿಸಿದರೆ ಅವನಿಗೆ ಚಂದ್ರಾಯಣ ವ್ರತದ ಫಲವು ಸಿಗುತ್ತದೆ ಮತ್ತು ಭಗವಂತನ ಕಥೆ ಹೇಳುವುದರಿಂದಲೂ ಮಧುಸೂದನ ಭಗವಂತನು ಸಂತೃಪ್ತನಾಗುತ್ತಾನೆ. ಭಗವಂತನ ಕಥೆಯು ಯಾರು
ಶಾಂತ ಚಿತ್ತದಿಂದ ಕೇಳುತ್ತಾರೋ ಅವರಿಗೆ 100 ಗೋದಾನ ಪುಣ್ಯ ಬರುತ್ತದೆ. ಯಾವ ಮನುಷ್ಯನು ನಿತ್ಯ ನಿಯಮದಿಂದ ಮತ್ತು ವಿಶೇಷ ಮಾಡಿ ಕಾರ್ತಿಕ ತಿಂಗಳಲ್ಲಿ ಹರಿಕತೆ ಕೇಳುತ್ತಾನೋ ಅವನಿಗೆ 1000 ಗೋದಾನ ಮಾಡಿದ ಪುಣ್ಯ ಬರುತ್ತದೆ. ಮುನಿಶ್ರೇಷ್ಠ, ಆ ದಿವ್ಯವಾದ ವಿಷ್ಣು ಕಥೆಯನ್ನು ಕೇಳಿ ಸತ್ಯಾನುಸಾರವಾಗಿ ಹೇಳುವ ಬ್ರಾಹ್ಮಣನ ಪೂಜೆಯನ್ನು ಮಾಡುವನು. ಅವನಿಗೆ ಸನಾತನ ಲೋಕವು ಪ್ರಾಪ್ತವಾಗುತ್ತದೆ. ಇದೆಲ್ಲ ನಾರದರು ಅನ್ನುತ್ತಾರೆ. ದೇವರಲ್ಲಿ ಶ್ರೇಷ್ಠನಾದ ಬ್ರಹ್ಮದೇವನೇ, ಯಾರು ಈ ಏಕಾದಶಿ ವ್ರತ ಮಾಡಿದರೆ ವ್ರತದ ಸಂಪೂರ್ಣವಾದ ಫಲ ಸಿಗುವುದು ಅಂಥ ವಿಧಾನವನ್ನು ನನಗೆ ಹೇಳಿರಿ. ಬ್ರಹ್ಮದೇವರು ಅನ್ನುತ್ತಾರೆ, ಹೇ ಬ್ರಾಹ್ಮಣ ಶ್ರೇಷ್ಠನಾದ ನಾರದನೇ, ಏಕಾದಶಿಯ ದಿವಸ 4 ಗಳಿಗೆಗೆ ರಾತ್ರಿಯು ಉಳಿದಾಗಲೇ ಬ್ರಹ್ಮ ಮುಹೂರ್ತದ ವೇಳೆಗೆ ಎದ್ದು ಮುಖ ತೊಳೆದುಕೊಂಡು ಸ್ನಾನ ಮಾಡಬೇಕು. ನಾರದ ಆನಂತರ ವ್ರತ ಮಾಡುವುದರ ಸಲುವಾಗಿ ಮುಂದೆ ಸಂಕಲ್ಪದ ಮಂತ್ರವನ್ನು ಉಚ್ಚರಿಸಬೇಕು. ಹೇ ಪುಂಡರೀಕಾಕ್ಷ, ಈ ಏಕಾದಶಿಯ ದಿವಸ ನಾನು ನಿರಾಹಾರ ಮಾಡಿ ಮರುದಿನ ಪಾರಾಯಣ ಮಾಡುತ್ತೇನೆ. ಆದ್ದರಿಂದ ಹೇ ಅಚ್ಯುತನೇ, ನೀನು ನನ್ನನ್ನು ರಕ್ಷಣೆ ಮಾಡು. ಈ ರೀತಿಯಾಗಿ ವ್ರತ ಗ್ರಹಣ ಮಾಡಿದ ಮೇಲೆ ದೇವಾದಿದೇವನಾದ ಚಕ್ರಧಾರನಾದ ವಿಷ್ಣುವನ್ನು ಭಕ್ತಿ ಭಾವದಿಂದ ಪೂಜಿಸಬೇಕು ಮತ್ತು ಆ ದಿನ ಆನಂದದಿಂದ ಉಪವಾಸವನ್ನು ಮಾಡಬೇಕು. ನಾರದ ಅಂದು ರಾತ್ರಿ ನೃತ್ಯ ಗೀತೆಗಳಿಂದ ವಾದ್ಯ ವೈಭವಗಳಿಂದ ಎಲ್ಲರನ್ನ ಕೂಡಿಕೊಂಡು ಕೃಷ್ಣ ಕಥೆ ಗಾಯನ ಮಾಡಬೇಕು ಮತ್ತು ಜಾಗರಣೆ ಮಾಡಬೇಕು. ಆ ಏಕಾದಶಿಯ ದಿವಸ ನಾನಾ ಪ್ರಕಾರದ ಪುಷ್ಪಗಳಿಂದಲೂ ಸುಗಂಧ ದ್ರವ್ಯಗಳಿಂದಲೂ ಭಗವಂತನ ಪೂಜೆ ಮಾಡಬೇಕು ಮತ್ತು ಭಕ್ತಿ ಭಾವದಿಂದ ನಾನಾ ಪ್ರಕಾರದ ಹಣ್ಣು ಹಂಪಲಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಶಂಖದಲ್ಲಿ ನೀರು ಹಾಕಿ ಅರ್ಘ್ಯವನ್ನು ಕೊಡಬೇಕು. ಆ ಏಕಾದಶಿಯ ದಿವಸ ಈ ರೀತಿಯಾಗಿ ಅರ್ಘ್ಯ ಕೊಟ್ಟರೆ ಎಲ್ಲ ತೀರ್ಥಯಾತ್ರೆ ಇಲ್ಲವೇ ಎಲ್ಲ ದಾನಗಳ ಮಾಡಿದ ಪುಣ್ಯಫಲವು ಸಿಗುವುದಕ್ಕಿಂತ ಹೆಚ್ಚು ಕೋಟಿ ಪುಣ್ಯ ಪ್ರಾಪ್ತವಾಗುತ್ತದೆ. ಈ ಕಾರ್ತಿಕ ಏಕಾದಶಿಯ ದಿವಸ ಯಾವ ಮನುಷ್ಯನು ಅಗಸ್ತಿ ಹೂವಿನಿಂದ ಜನಾರ್ದನನ ಪೂಜೆ ಮಾಡುತ್ತಾರೋ ಅವನ ಮುಂದೆ ಇಂದ್ರದೇವನು ಕೈ ಮುಗಿದುಕೊಂಡು ನಿಲ್ಲುತ್ತಾನೆ. ಏ ಮುನಿಶ್ರೇಷ್ಠನಾದ ನಾರದನೇ, ಅಗಸ್ತಿ ಹೂವಿನಿಂದ ವಿಷ್ಣುವಿನ ಪೂಜೆ ಮಾಡಿದರೆ ಭಗವಂತನು ಏನು ಫಲ ಕೊಡುತ್ತಾನೋ ಅಂಥ ಫಲವನ್ನು ತಪ ಪ್ರಭಾವದಿಂದ ಸಂತುಷ್ಟನಾದರೂ ಕೊಡುವುದಿಲ್ಲ. ಕಲಿಯುಗ ಪ್ರಿಯವಾದಂಥ ನಾರದ, ಈ ಕಾರ್ತಿಕ ತಿಂಗಳಲ್ಲಿ ಯಾವ ಜನರು ಬಿಲ್ಪತ್ರೆಯನ್ನು ಏರಿಸಿ ಭಕ್ತಿ ಭಾವದಿಂದ ಶ್ರೀಕೃಷ್ಣನ ಪೂಜಾ ಮಾಡುತ್ತಾರೋ ಅವರು ಮುಕ್ತರಾಗುತ್ತಾರೆ ಎಂದು ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ತುಳಸೀದಲ ಪುಷ್ಪಾಣಿ ಯಚಿಂತಿ ಜನಾರ್ದನೆ, ಕಾರ್ತಿಕೆ ಸಕಲಂ ವಸ್ಯ ಪಾಪಂ ಜನ್ಮಾರ್ಜಿತಂ ದೇಹೇತ್. ದೃಷ್ಟ್ಸ್ಪೃಷ್ಟ ವಾ ಧ್ಯಾತ ಕಾರ್ತಿಕಾ ನಮತಃ ಸ್ತುತಾ ರೂಪಿತಾ ಸೇಚಿತಾ ನಿತ್ಯಂ ಪೂಜಿತಾ ತುಳಸಿ ನಾಥಾ ನವದಾ ತುಳಸಿ ಭಕ್ತಿ ಯೇ ಕುರ್ವಂತಿ ದಿನೇ ದಿನೇ ಯುಗಕೋಟಿ ಸಹಸ್ರಾಣಿ ತನ್ವಂತಿ ಸುಕೃತಂ ಮುನಿ. ಕಾರ್ತಿಕ ತಿಂಗಳಲ್ಲಿ ಯಾವ ಜನರು ತುಳಸಿ ಮಂಜರಿ ಇಲ್ಲವೇ ಪತ್ರಿಯಿಂದ ಭಗವಂತನ ಪೂಜಿಸುತ್ತಾರೋ ಅವರು 10,000 ಜನ್ಮದಲ್ಲಿ ಪಾತಕವು ನಾಶವಾಗುತ್ತದೆ. ತುಳಸಿ ಪೂಜೆಯು 9 ಪ್ರಕಾರದಿಂದ ಮಾಡಲು ಬರುತ್ತದೆ. ತುಳಸಿಯ ದರ್ಶನ, ಸ್ಪರ್ಶ ಮಾಡುವುದು ಮತ್ತು ಧ್ಯಾನ ಮಾಡುವುದು, ನಾಮಸ್ಮರಣೆ ಮಾಡುವುದು, ನಮಸ್ಕಾರ ಮಾಡುವುದು ಮತ್ತು ತುಳಸಿಯನ್ನು ಸ್ತುತಿಸುವುದು, ತುಳಸಿ ಗಿಡವನ್ನು
ಹಚ್ಚುವುದು ಮತ್ತು ನೀರು ಹಾಕುವುದು ಮತ್ತು ಪೂಜಿಸುವುದು. ಈ ಪ್ರಕಾರವಾಗಿ 9 ರೀತಿಯಿಂದ ಯಾರು ಪೂಜಿಸುವರೋ ಅವರಿಗೆ 1000 ಕೋಟಿ ವರ್ಷ ವೈಕುಂಠದಲ್ಲಿ ವಾಸವಾಗಲು ಬರುತ್ತದೆ. ಯಾರು ತುಳಸಿ ಗಿಡ ಹಚ್ಚಿದ್ದು ಪೃಥ್ವಿಯ ಮೇಲೆ ಬೆಳೆಯುವುದೋ ಅವನ ಕುಲದಲ್ಲಿ ಮೊದಲು ಹುಟ್ಟಿದವರು, ಮುಂದೆ ಹುಟ್ಟುವವರು ಅವರೆಲ್ಲರೂ ಕಲ್ಪಸಹಸ್ರಯುಗದವರೆಗೆ ವೈಕುಂಠದಲ್ಲೇ ವಾಸ ಮಾಡುತ್ತಾರೆ. ಕಾರ್ತಿಕ ತಿಂಗಳಲ್ಲಿ ಯಾವ ಜನರು ಕದಂಬ ಪುಷ್ಪಗಳಿಂದ ವಿಷ್ಣುವನ್ನು ಪೂಜಿಸುತ್ತಾರೋ ಅವರಿಗೆ ಚಕ್ರಪಾಣಿಯ ಪ್ರಸಾದದಿಂದ ಎಂದು ಯಮನ ಲೋಕಕ್ಕೆ ಹೋಗುವುದಿಲ್ಲ. ಹೇ ಬ್ರಾಹ್ಮಣ ಶ್ರೇಷ್ಠನಾದ ನಾರದ, ಕದಂಬ ಪುಷ್ಪವು ನೋಡಿದ ಮಾತ್ರದಿಂದ ಭಗವಂತನಾದ ವಿಷ್ಣು ಸಂತುಷ್ಟನಾಗುತ್ತಾನೆ ಮತ್ತು ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುತ್ತಾನೆಂದು ಬೇರೆ ಹೇಳುವ ಕಾರಣವಿಲ್ಲ. ಯಾವ ಮನುಷ್ಯನು ಕಾರ್ತಿಕ ತಿಂಗಳಲ್ಲಿ ಗರುಡ ಧ್ವಜದ ಭಗವಂತನ ಪೂಜೆ ಗುಲಾಬಿ ಹೂಗಳಿಂದ ಮಾಡುತ್ತಾನೋ ಅವನಿಗೆ ಮುಕ್ತಿಯು ಅಧಿಕಾರ ಪ್ರಾಪ್ತವಾಗುತ್ತದೆ. ಯಾವ ಮನುಷ್ಯರು ಕಾರ್ತಿಕ ತಿಂಗಳಲ್ಲಿ ಬಕುಲ ಮತ್ತು ಅಶೋಕ ಪುಷ್ಪಗಳಿಂದ ಜಗತ್ಪತಿಯಾದ ಭಗವಂತನನ್ನು ಪೂಜಿಸುತ್ತಾರೋ ಅವರು ಚಂದ್ರ ಸೂರ್ಯರು ಇರುವವರೆಗೂ ಶೋಕರಹಿತರಾಗಿರುತ್ತಾರೆ. ನಾರದ, ಯಾವ ಜನರು ಕಾರ್ತಿಕ ತಿಂಗಳಲ್ಲಿ ಬಿಳಿ ಮತ್ತು ಕೆಂಪು ಕಣಿಗಳ ಪುಷ್ಪದಿಂದ ಜಗನ್ನಾಥ ದೇವರ ಪೂಜೆ ಮಾಡುತ್ತಾರೋ ಅವರ ಮೇಲೆ ವಿಷ್ಣು ದೇವರು ನಿತ್ಯ ಸಂತುಷ್ಟನಾಗಿರುತ್ತಾನೆ. ಯಾವ ಮನುಷ್ಯನು ಮಾವಿನ ಹೂಗಳಿಂದ ಪೂಜಿಸುತ್ತಾನೋ ಅವನು ಬಹಳ ಭಾಗ್ಯವಂತನು, ಅವನಿಗೆ ಕೋಟಿ ಗೋದಾನ ಪುಣ್ಯ ಬರುತ್ತದೆ. ಯಾವ ಮನುಷ್ಯನು ಕರಿಕೆಯಿಂದ ವಿಷ್ಣುವಿನ ಪೂಜೆ ಮಾಡುತ್ತಾನೋ ಅವನಿಗೆ ಈ ಉತ್ತಮವಾದ ಪೂಜೆಯ ಫಲವು 100 ಪಟ್ಟು ಸಿಗುತ್ತದೆ. ನಾರದ, ಯಾವ ಜನರು ಸುಖ ಕೊಡುವಂತ ಭಗವಂತನ ಪೂಜೆ ಶಮಿಪ್ರತದಿಂದ ಮಾಡುತ್ತಾರೋ ಅವರು ಅತಿ ಭಯಂಕರವಾದ ಯಮನ ದಾರಿಯಿಂದ ಸಹಜವಾಗಿ ದಾಟುತ್ತಾರೆ. ಯಾವ ಜನರು ಚಾತುರ್ಮಾಸದಲ್ಲಿ ದೇವಾದಿದೇವನಾದ ವಿಷ್ಣುವನ್ನು ಸಂಪಿಗೆ ಹೂಗಳಿಂದ ಪೂಜಿಸುತ್ತಾನೋ ಅವರು ಈ ಜನ್ಮದಲ್ಲಿ ಮೃತ್ಯುವಿನ ಸಂಸಾರದಲ್ಲಿ ಪುನಃ ಬರುವುದಿಲ್ಲ. ಯಾವ ಮನುಷ್ಯನು ಕಾರ್ತಿಕ ತಿಂಗಳಲ್ಲಿ ಕೇದಿಗೆ ಪುಷ್ಪಗಳನ್ನು ಅರ್ಪಿಸುತ್ತಾನೋ ಅವನ ಕೋಟಿ ಜನ್ಮದಲ್ಲಿ ಮಾಡಿದ ಪಾಪವನ್ನು ಗರುಡ ಧ್ವಜನಾದ ವಿಷ್ಣು ಸುಟ್ಟಿ ಹಾಕುತ್ತಾನೆ. ಮತ್ತು ಯಾವನು ಕೆಂಪು ವರ್ಣದ ಕಮಲದಿಂದ ಪೂಜೆ ಮಾಡುತ್ತಾನೋ ಮುಂದೆ ಅವನಿಗೆ ಶ್ವೇತ ದೀಪದಲ್ಲಿ ಇರಲು ಸಿಗುತ್ತದೆ. ನಾರದ, ಈ ಪ್ರಕಾರವಾಗಿ ಪ್ರಬೋಧಿನಿ ಏಕಾದಶಿಯ ರಾತ್ರಿ ವಿಷ್ಣುವಿನ ಪೂಜೆ ಮಾಡಬೇಕು. ಕಾರಣ ಅದರಿಂದ ಸಕಲ ಐಶ್ವರ್ಯ ಸಿಗುತ್ತದೆ. ಆನಂತರ ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾವಾದಿಗಳನ್ನು ಮಾಡಿ ತಪಾದಿಗಳನ್ನು ಅನುಷ್ಠಾನಗೊಳಿಸಲುಗಳನ್ನು ಮಾಡಬೇಕು. ಆನಂತರ ವಿಧಿಪೂರ್ವಕವಾಗಿ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಮತ್ತು ರಥದ ಸಮಾಪ್ತಿ ದಶೆಯಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಭಕ್ತಿಯುಕ್ತವಾದ ಅಂತಹ ಕಾರಣದಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮೆ ಮಾಡು ಎಂದು ಬೇಡಿಕೊಳ್ಳಬೇಕು. ಆನಂತರ ಭೋಜನ ವಸ್ತ್ರಾದಿಗಳನ್ನು ಕೊಟ್ಟು ಗುರುವಿನ ಪೂಜೆ ಮಾಡಬೇಕು. ಚಕ್ರಪಾಣಿಯಾದ ಭಗವಂತನನ್ನು ಸಂತುಷ್ಟನಾಗಬೇಕೆಂದು ಗುರುವಿಗೆ ದಕ್ಷಿಣೆ ಸಹಿತವಾಗಿ ಆಕಳದಾನ ಮಾಡಬೇಕು ಮತ್ತು ಎಲ್ಲ ಬ್ರಾಹ್ಮಣರಿಗೂ ಫಲ, ತಾಂಬೂಲ, ದಕ್ಷಿಣಾದಿಗಳನ್ನು ಕೊಟ್ಟು ಸತ್ಕರಿಸಬೇಕು ಮತ್ತು ಅವರ ಮುಂದೆ ತಾನು ಮಾಡಿದ ರಥದ ಸಮಾಪ್ತಿ ಮಾಡಬೇಕು. ಯಾವನು ನಕ್ತ ಭೋಜನದ ನಿಯಮ ಹಿಡಿದಿರುತ್ತಾನೋ ಅವನು ಬ್ರಾಹ್ಮಣರಿಗೆ ಭೋಜನ ಹಾಕಬೇಕು. ಯಾವನು ಅಯಾಚಿತದ ನೇಮ ಹಿಡಿಯುತ್ತಾನೋ ಅವನು ಒಳ್ಳೆಯ ಸುಂದರವಾದ ಎತ್ತನ್ನು ಸುವರ್ಣದಾನ ಸಹಿತ ಕೊಡಬೇಕು. ಯಾವನು ಮಾಂಸ ಭಕ್ಷಣೆಯನ್ನು ಬಿಟ್ಟಿರುವನೋ ಅವನು ದಕ್ಷಿಣೆ ಸಹಿತವಾಗಿ ಗೋದಾನ ಮಾಡಬೇಕು. ಯಾವನು ನಲ್ಲಿಕಾಯಿ ಚೂರ್ಣವನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡುವ ನೇಮವನ್ನು ಮಾಡಿರುತ್ತಾನೋ ಅವನು ಜೇನುತುಪ್ಪ ಮತ್ತು
ದಾನ ಮಾಡಬೇಕು. ಯಾವನು ಎಣ್ಣೆ ನೇಮವನ್ನು ಹಿಡಿದಿದ್ದಾರೋ ಅವನು ತುಪ್ಪ ದಾನ ಮಾಡಬೇಕು. ಯಾರು ಯಾವ ಪ್ರಕಾರ ನೇಮ ಹಿಡಿದಿದ್ದಾರೋ ಆ ಪ್ರಕಾರವಾಗಿ ದಾನ ಕೊಡಬೇಕು. ಯಾರು ಧಾರಣ ಪಾರಣೆ ವ್ರತ ಮಾಡಿರುತ್ತಾರೋ, ಅಂದರೆ ಒಂದು ದಿನ ಊಟ ಮತ್ತು ಒಂದು ದಿನ ಉಪವಾಸ ಮಾಡುವ ನೇಮ ಮಾಡಿರುತ್ತಾರೋ ಅವನು ವಸ್ತ್ರಾಭರಣ ಸಹಿತ ಅಲಂಕಾರದಿ ಸಹಿತವಾಗಿ 8 ಕೊಂಬ ದಾನ ಮಾಡಬೇಕು. ಈ ರೀತಿಯಾಗಿ ಮೇಲೆ ಹೇಳಿದ ವ್ರತ ಸಮಾಪ್ತಿಯ ಎಲ್ಲ ದಾನ ಸಂಪೂರ್ಣವಾಗಿ ದಾನ ಕೊಡಲು ಸಾಧ್ಯವಿಲ್ಲದಿದ್ದರೆ ಶಾಸ್ತ್ರಾನುಸಾರ ದಾನ ಮಾಡಬೇಕು ಮತ್ತು ಬ್ರಾಹ್ಮಣರಿಂದ ನನ್ನ ವ್ರತವು ಸಂಪೂರ್ಣವಾಯಿತೆಂದು ಹೇಳಿಸಿಕೊಂಡು ಆಶೀರ್ವಾದ ಪಡೆಯಬೇಕು. ಆ ನಂತರ ನಮಸ್ಕಾರ ಮಾಡಿ ಅವರನ್ನು ಕಳಿಸಿಕೊಡಬೇಕು. ಆಮೇಲೆ ತಾವು ಭೋಜನ ಮಾಡಬೇಕು. ಚಾತುರ್ಮಾಸದಲ್ಲಿ ಯಾವುದನ್ನು ಬಿಟ್ಟಿರುತ್ತದೆಯೋ ಅದರ ಸಮಾಪ್ತಿಯನ್ನು ಮೇಲೆ ಹೇಳಿದಂತೆ ಮಾಡಬೇಕು. ರಾಜ ಯಾವನು ಈ ರೀತಿಯಾಗಿ ವ್ರತವನ್ನು ಪಾಲಿಸುತ್ತಾನೋ ಅವನಿಗೆ ಈ ವ್ರತದ ಪುಣ್ಯವು ಎಣಿಸಲು ಬಾರದಷ್ಟು ಫಲವು ಸಿಗುತ್ತದೆ. ಕೊನೆಗೆ ಅವನು ವೈಕುಂಠಕ್ಕೆ ಪ್ರಾಪ್ತನಾಗುತ್ತಾನೆ. ಚಾತುರ್ಮಾಸದಲ್ಲಿ ವ್ರತ ಮಾಡುವಾಗ ಯಾವ ವಿಘ್ನವೂ ಬರದಂತೆ ಪಾರು ಮಾಡುತ್ತಾನೋ ಅವನು ಕೃತ್ಯನಾಗಿ ಪುನಃ ಜನ್ಮಕ್ಕೆ ಬರುವುದಿಲ್ಲ. ಈ ಪ್ರಕಾರವಾಗಿ ಉದ್ಯಾಪನಿ ಸಹಿತ ವ್ರತ ಮಾಡಿದರೆ ಅದು ಪರಿಪೂರ್ಣವಾಗುತ್ತದೆ. ವ್ರತದ ನಿಯಮವನ್ನು ಹಿಡಿದು ಮಧ್ಯದಲ್ಲಿ ನೇಮ ಬಿಟ್ಟರೆ ಮತ್ತು ಸಾಮರ್ಥ್ಯದಿಂದ ಸಾಧನ ಪಾರು ಮಾಡದಿದ್ದರೆ ವ್ರತ ಮಾಡುವವನು ಮುಂದಿನ ಜನ್ಮದಲ್ಲಿ ಕುರುಡನು ಮತ್ತು ಕುಷ್ಠರೋಗದವನೂ ಆಗುತ್ತಾನೆ. ಧರ್ಮರಾಜ, ನೀನು ಕೇಳದೆ ಎಂದು ಈ ಪ್ರಬೋಧಿನಿ ಏಕಾದಶಿ ವ್ರತ ನಾನು ನಿನಗೆ ಹೇಳಿದೆ. ಈ ಮಹಾತ್ಮೆಯನ್ನು ಓದುದವರಿಗೂ ಮತ್ತು ಕೇಳಿದವರಿಗೂ 1000 ಗೋದಾನ ಮಾಡಿದ ಪುಣ್ಯದ ಫಲವು ಸಿಗುತ್ತದೆ. ಶ್ರೀ ಸ್ಕಂದ ಪುರಾಣದಲ್ಲಿಯ ಪ್ರಬೋಧಿನಿ ಏಕಾದಶಿಯ ಮಹಾತ್ಮೆ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಸನ್ಯಾಸಿಗಳಿಗೂ ಹಾಗೂ ಎಲ್ಲರಿಗೂ ಚಾತುರ್ಮಾಸ ಸಮಾಪ್ತವಾದ ಕಾರಣ ಇಲ್ಲಿಗೆ ಚಾತುರ್ಮಾಸದಲ್ಲಿಯ ಏಕಾದಶಿ ವ್ರತ ಮಹಾತ್ಮೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.